ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗಿದೆ ವಿಡಿಯೋ ಹಾಕ್ದಲೇ. ನೀವು ಕೇಳ್ತಾ ಇದ್ರಿ, ಸುಮಾರು ಜನ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ, ನೀವು ಹೇರ್ ಕೇರ್ ಬಗ್ಗೆ ತಿಳಿಸಿ, ನೀವು ಯಾವ್ದು ಆಯಿಲ್ ಯೂಸ್ ಮಾಡ್ತೀರಾ, ಯಾವ ಶಾಂಪು ಯೂಸ್ ಮಾಡ್ತೀರಾ, ಮತ್ತು ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊತೀರಾ, ನಮ್ಮ ಕೂದಲು ತುಂಬಾ ಹೇರ್ ಫಾಲ್ ಆಗ್ತಿದೆ, ಹಾಗೆಯೇ ದಪ್ಪ ಆಗಲಿಕ್ಕೆ ಏನು ಮಾಡಬೇಕು ಅಂತ ಸುಮಾರು ಕ್ವೆಶನ್ ಬರ್ತಾಯಿದ್ವು. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಇದ್ರ ಬಗ್ಗೆ ಯಾವುದೇ ವಿಡಿಯೋ ಹಾಕಲಿಕ್ಕೆ ಆಗಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾನು ಈ ವಿಡಿಯೋದಲ್ಲಿ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ, ಹಾಗೆಯೇ ನಾನು ಯಾವ ಥರ ಆಯಿಲ್ ಅಪ್ಲೈ ಮಾಡ್ತೀನಿ, ಯಾವ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಹಚ್ತೀನಿ, ಹೊರಗಡೆಯಿಂದ ತಂದು ಹಚ್ತೀನ ಅಥವಾ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ ಅಂತ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮಧ್ಯೆ ಸ್ಕಿಪ್ ಮಾಡಿದ್ರೆ ನಾನು ಯಾವ ಥರ ಹೇರ್ ಕೇರ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಕೂದಲು ಅಷ್ಟು ಉದ್ದ ಇರಲಿಲ್ಲ. ನಾನು ಈ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನನ್ನ ಕೂದಲು ಇಷ್ಟು ಉದ್ದ ಆಗಿದ್ದು. ಎಣ್ಣೆಯಿಂದನೇ ಎಲ್ಲ ಆಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ನನಗೆ ಈ ಆಯಿಲ್ ತುಂಬಾ ರಿಸಲ್ಟ್ ಕೊಟ್ಟಿದೆ. ಅದು ನನಗೆ ಇಷ್ಟು ಉದ್ದ ಕೂದಲಿಗೆ ಅಷ್ಟು ಗ್ರೋತ್ ಆಗಲಿಕ್ಕೆ ಈ ಆಯಿಲೇ ಕಾರಣ ಅನ್ಬೋದು. ಆ ಆಯಿಲ್ ಯಾವುದು ಅಂತ ನಾನು ಮುಂದೆ ತೋರಿಸ್ತೀನಿ, ಅದನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳೋದು ಅಂತ. ಫಸ್ಟಿಗೆ ನಾನು ನನ್ನ ಹೇರಿಗೆ ನಾನು ಯಾವ ಥರ ಆಯಿಲ್ನ ಹಚ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ. ಏನಿಲ್ಲ, ನಾರ್ಮಲಾಗಿ ನೀವೆಲ್ಲ ಹೆಂಗೆ ಹಚ್ತೀರೋ ನಾನು ಅದೇ ಥರ ಹಚ್ಚೋದು. ಬಟ್ 2 ಡೇಸಿಗೆ ಒಂದು ಟೈಮು, ವಾರಕ್ಕೆ 3 ಸರಿ ನಾನು ಆಯಿಲ್ನ ಅಪ್ಲೈ ಮಾಡ್ತೀನಿ. ಹಾಗೆಯೇ 1 ಡೇ ಬಿಟ್ಟು 1 ಡೇ ಸ್ನಾನ ಮಾಡ್ತೀನಿ. ಅಂದರೆ 2 ಡೇಸಿಗೆ ಒಂದು ಸರಿ ತಲೆ ಸ್ನಾನ ಮಾಡ್ತೀನಿ. ಜಾಸ್ತಿ ದಿನ ಬಿಡಲ್ಲ, ಅಂದರೆ 3 ದಿನ 4 ದಿನ ಆ ಥರ ಆಯಿಲ್ ಅಪ್ಲೈ ಮಾಡಿ ಬಿಡೋಲ್ಲ. ಕೆಲವರಿಗೆ ಡ್ಯಾಂಡ್ರಫ್ ಆಗುತ್ತೆ, ನನಗೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗೋಲ್ಲ. ನನಗೆ ರೂಢಿ ಇರೋದ್ರಿಂದ ಫಸ್ಟಿಂದನೂ ನಾನು ತುಂಬಾ ಆಯಿಲ್ ಹಾಕ್ತೀನಿ ನನ್ನ ಕೂದಲಿಗೆ. ಇಲ್ಲ ಅಂದರೆ ನನಗೆ ಸ್ವಲ್ಪ ತಲೆನೋವು ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಫಸ್ಟಿಂದನೂ ಅಷ್ಟೇ, ನಾನು ಆಯಿಲ್ನ ತುಂಬಾ ಅಪ್ಲೈ ಮಾಡ್ತೀನಿ ನನ್ನ ಹೇರಿಗೆ. ಮನೇಲೇ ಪ್ರಿಪೇರ್ ಮಾಡಿಕೊಂಡು ಮಾಡ್ತೀನಿ. ಅದು ಯಾವ ಥರ ಅಂತ ನಾನು ಮುಂದೆ ಹೇಳ್ತೀನಿ. ಆಯಿಲು ನಾನು ಇದು ಇಲ್ಲ ಅಂದ್ರೂ ಒಂದು 8-9 ವರ್ಷದಿಂದ ನಾನು ಈ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನನ್ನ ಹೇರ್ ಇಷ್ಟು ಲಾಂಗ್ ಇರಲಿಲ್ಲ. ಅಂದರೆ ನನ್ನ ಸಿಸ್ಟರ್ದು ಮತ್ತು ಅವ್ರದ್ದೆಲ್ಲ ತುಂಬಾ ಲಾಂಗ್ ಹೇರ್ ಇತ್ತು. ಅದನ್ನು ನೋಡಿ, ಏನು ನಿನ್ನ ಹೇರ್ ಲಾಂಗ್ ಇಲ್ಲ, ಅವ್ರದ್ದೆಲ್ಲ ಇಷ್ಟು ಲಾಂಗ್ ಇದೆ ಅಂತ ಹೇಳ್ತಿದ್ರು. ಆವಾಗ ನನಗೆ ಅನಿಸ್ತಿತ್ತು, ಹೌದಲ್ವಾ, ನಂದು ಯಾಕೆ ಇಷ್ಟು ಉದ್ದ ಹೇರಿಲ್ಲ ಅಂತ ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು. ಅಂದರೆ ನಂದು ಅಷ್ಟು ಅವರಷ್ಟು ಲಾಂಗ್ ಇರಲಿಲ್ಲ, ಬಟ್ ಮೀಡಿಯಮ್ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ನಾನು ಈ ಆಯಿಲ್ನ ಯೂಸ್ ಮಾಡೋಕ್ಕೆ ಯಾವಾಗಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗಿಂದ ನನಗೆ ಈ ಆಯಿಲ್ ತುಂಬಾ ರಿಸಲ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ನಾನು ಕಂಟಿನ್ಯೂ ಮಾಡ್ಕೊತಾ ಬಂದೆ. ಕಂಟಿನ್ಯೂಸ್ ಇದು 9ನೇ ವರ್ಷನೋ 10ನೇ ವರ್ಷನೋ ಅನಿಸುತ್ತೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಆಯಿಲಿಂದ. ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹಾಗೆಯೇ ನಾನು ಈ ಆಯಿಲ್ ಖಾಲಿ ಆಗಿದರೆ ನಾನು ಬೇರೆ ಆಯಿಲ್ ಹಚ್ಚಲ್ಲ. ಇದೇ ಪ್ರಿಪೇರ್ ಮಾಡಿಕೊಂಡು ನಾನು ಹಚ್ಕೊಂಡು ಆಮೇಲೆ ನನಗೆ ಸಮಾಧಾನ ಆಗೋದು. ಅಲ್ಲಿವರೆಗೂ ನಾನು ನಾರ್ಮಲ್ಲು ಆಯಿಲು, ಬೇರೆ ಆಯಿಲ್ ಆ ಥರ ಎಲ್ಲ ಅಪ್ಲೈ ಮಾಡಲ್ಲ. ಅದು ಖಾಲಿ ಆಗಿದ್ರೂ ಪರವಾಗಿಲ್ಲ, 1 ಡೇ ಅಥವಾ 2 ಡೇ ವೆಯ್ಟ್ ಮಾಡಿ ನಾನು ಪ್ರಿಪೇರ್ ಮಾಡ್ಕೊಂಡೆ ಇದನ್ನು ಹಚ್ತೀನಿ. ಆ ಆಯಿಲ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳೋದು ಅಂತ ಇವಾಗ ನೋಡೋಣ ಬನ್ನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ದಾಸವಾಳದ ಎಲೆ, ಒಂದೇ ಒಂದು ಈರುಳ್ಳಿ, ಸ್ವಲ್ಪ ಮೆಂತ್ಯ, 3 ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ದಾಸವಾಳ ಹೂ ಸಿಕ್ಕಿದ್ರೆ ದಾಸವಾಳ ಹೂನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1/4 ಲೀಟ್ರ್ ಕೊಬ್ಬರಿ ಎಣ್ಣೆನ, ಪ್ಯಾರಾಶೂಟ್ ಎಣ್ಣೆನ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ನಾನಿಲ್ಲಿ 1/4 ಲೀಟ್ರ್ ಬಾಟ್ಲಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಇವಾಗ ನೆಲ್ಲಿಕಾಯಿನೆಲ್ಲ ಈ ಥರ ಪೀಸ್ ಮಾಡಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ತರಿ ಇದ್ದರೂ ಪರವಾಗಿಲ್ಲ, ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡು ನೀವು ಪಾತ್ರೆ ಮೇನ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಖಾರ ಗೀರ ಏನಾದರೂ ಹಾಕಿರೋದು ಅಥವಾ ಸಾಂಬಾರು ಏನಾದರೂ
ಸಾಂಬಾರು ಏನಾದರೂ ಬಿಸಿ ಮಾಡಿರೋ ಅಂಥ ಪಾತ್ರೆ ದಯವಿಟ್ಟು ತಗೊಳಕ್ಕೆ ಹೋಗ್ಬಿಡಿ. ಇದರಲ್ಲಿ ಏನೂ ಮಾಡದೇ ಇರೋ ಅಂಥ ಪಾತ್ರೆ, ಅಂದರೆ ಖಾರ ಮಾಡಿರಬಾರ್ದು. ಯಾಕಂದರೆ ಅದು ಖಾರ ಎಲ್ಲ ಎಣ್ಣೆಲಿ ಮಿಕ್ಸ್ ಆಗಿ, ಅಂದರೆ ಅದ್ರ ಅಂಶ ಸ್ವಲ್ಪನಾದರೂ ಇದ್ದೇ ಇರುತ್ತೆ. ಆವಾಗ ನಮ್ಮ ರೂಟ್ಸಿಗೆಲ್ಲ ತಾಗಿ ಅದು ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಆ ಪಾತ್ರೆನ ಸಜೆಸ್ಟ್ ಮಾಡಲ್ಲ. ಇವಾಗ ಒಂದು ಪಾತ್ರೆಯಲ್ಲಿ ನಾನು 1/4 ಲೀಟ್ರ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಏನು ನೆಲ್ಲಿಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೆ ಆ ನೆಲ್ಲಿಕಾಯಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಒಂದೇ ಸಣ್ಣ ಈರುಳ್ಳಿನ ತಗೊಂಡಿದ್ನಲ್ವ, ಸಣ್ಣ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ, ಸಣ್ಣದು ಕಟ್ಟಾಕಿ. ಮತ್ತು ಕರ್ಬೇವಿನ ಸೊಪ್ಪು, ದಾಸವಾಳದ ಎಲೆ ಮತ್ತು ಒಂದು 3 ಸ್ಪೂನಷ್ಟು ಮೆಂತ್ಯನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೊತೀನಿ. ದಯವಿಟ್ಟು ಇದನ್ನು ಲೋ ಫ್ಲೇಮಲ್ಲೇ ನೀವು ಬಿಸಿ ಮಾಡೋಕ್ಕೆ ಟ್ರೈ ಮಾಡಿ. ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇದು ಅಂದರೆ ಬಿಸಿ ಆಗ್ತಾ ಉಕ್ಕೋ ಚಾನ್ಸ್ ಇರುತ್ತೆ. ಹಾಗೆಯೇ ಸೀದು ಹೋಗುತ್ತೆ. ಅದು ಏನು ಲೋ ಫ್ಲೇಮಲ್ಲಿ ಇಟ್ಟಾಗ ಅದರಲ್ಲಿರೋ ಹಸಿ ಅಂಶ ಎಲ್ಲ ಎಣ್ಣೆಯಲ್ಲಿ ಕ್ಲೀನಾಗಿ ಮಿಕ್ಸ್ ಆಗಿ ಅದು ಆಯಿಲ್ ಒಂಥರ ಬ್ಲ್ಯಾಕ್ ಗ್ರೀನ್ ಥರ ಕನ್ವರ್ಟ್ ಆಗುತ್ತೆ. ಆವಾಗ ಅದು ಎಣ್ಣೆ ಬಿಸಿ ಆಗಿದೆ ಅಂತ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಉರಿ ಜಾಸ್ತಿ ಇಟ್ಬಿಟ್ರೆ ಅದು ಎಣ್ಣೆ ಎಲ್ಲ ಸೀದು ಹೋಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ನೀವು ಇದನ್ನು ಬಿಸಿ ಮಾಡ್ಕೊಳ್ಳಿ. ನೀವು ಬೇಕಾದರೆ ಇದಕ್ಕೆ ದಾಸವಾಳ ಹೂವು ಸಿಕ್ಕಿದ್ರೆ ನೀವು ದಾಸವಾಳ ಹೂವನ್ನ ಆ್ಯಡ್ ಮಾಡ್ಕೋಬೋದು. ನನಗೆ ಇಲ್ಲಿ ದಾಸವಾಳದ ಹೂವು ಸಿಗದೇ ಇರೋ ಕಾರಣ ನಾನು ದಾಸವಾಳದ ಎಲೆನ ಆ್ಯಡ್ ಮಾಡಿಕೊಂಡು ಪ್ರತಿ ಬಾರಿನೂ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನಾನು ಆಲ್ರೆಡಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಆಯಿಲ್ನ ಬಿಸಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ 1/4 ಲೀಟ್ರ್ ಎಣ್ಣೆ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಒಂದು 2 ಮಂತ್ಸ್ ಅಥವಾ 1.5 ಮಂತ್ಸ್ ಆಗೋಷ್ಟು ನಾನು 1 ಲೀಟ್ರ್ ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೊತೀನಿ. 1 ಲೀಟ್ರ್ ಎಣ್ಣೆನ ನಾನು ಬಿಸಿ ಮಾಡಿ ಸ್ಟೋರ್ ಮಾಡ್ಕೊಂಡ್ರೆ ನನಗೆ 1.5 ಮಂತು 1 ಮಂತು, ಅಂದರೆ ನಮ್ಮಮ್ಮ ನನ್ನ ತಂಗಿ ಬಂದರೆ 1 ಮಂತ್ ಬರುತ್ತೆ. ಇಲ್ಲ 1.5 ಮಂತ್, ಹೆಚ್ಚು ಕಮ್ಮಿ ಒಂದು 2 ಮಂತ್ಸ್ ಬರ್ಬೋದು. ಅಷ್ಟರವರೆಗೂ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊತೀನಿ. ಇದು ಯಾವುದೇ ಕಾರಣಕ್ಕೂ ಹಾಳಾಗೋ ಅಂಥ ಚಾನ್ಸ್ ಇರಲ್ಲ. ಯಾಕಂದರೆ ಕ್ಲೀನಾಗಿ ಬಿಸಿ ಮಾಡಿದ್ರೆ ಇದು ಹಾಳಾಗೋದಿಲ್ಲ. 2 ಮಂತ್ಸ್ ಅಥವಾ 2.5 ಮಂತ್ಸ್ವರೆಗೂ ಇದನ್ನು ಸ್ಟೋರ್ ಮಾಡ್ಕೋಬೋದು ಹೊರಗಡೆನೆ. ಫ್ರಿಜ್ಜಲ್ಲಿ ಇಡೋ ಅಂಥ ಅವಶ್ಯಕತೆ ಇಲ್ಲ. ಫ್ರಿಜ್ಜಲ್ಲಿ ಇಡೋಕ್ಕೂ ಹೋಗಬೇಡಿ. ನಾನು ನನ್ನ ಇಷ್ಟುದ್ದ ಹೇರಿಗೆ ನಾನು ಇದೇ ಆಯಿಲ್ನ ಅಪ್ಲೈ ಮಾಡೋದು. ಸುಮಾರು ಜನ ಕೇಳ್ತಾ ಇದ್ರಿ, ನೀವು ಯಾವ ಹೇರ್ ಆಯಿಲ್ನ ಯೂಸ್ ಮಾಡ್ತೀರಾ ಪ್ಲೀಸ್ ಹೇಳಿ, ಹಾಗೆಯೇ ಯಾವ ಥರ ಕೇರ್ ಮಾಡ್ತೀರಾ, ಇಷ್ಟುದ್ದ ಕೂದಲು ಬರಲಿಕ್ಕೆ ಏನು ಕಾರಣ ಅಂತ ಹೇಳ್ತಿದ್ರಿ. ನಾನು ಆ್ಯಕ್ಚುಲಿ ಇದೇ ಹೇರ್ ಆಯಿಲ್ನ ನಾನು ಯೂಸ್ ಮಾಡೋದು. ಹೊರಗಡೆಯಿಂದ ಬೇರೆ ಥರ ಯಾವುದೇ ಥರ ಹೇರ್ ಆಯಿಲ್ನ ನಾನು ಯೂಸ್ ಮಾಡಲ್ಲ. ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಇದನ್ನೇ ನಾನು ಇಷ್ಟುದ್ದ ಕೂದಲಿಗೆ ನಾನು ಇದೇ ಆಯಿಲ್ನ ಹಚ್ಚೋದು. ಹಾಗೆಯೇ ಶಾಂಪು ಕೇಳ್ತಿದ್ರಿ, ಯಾವ ಶಾಂಪು ಯೂಸ್ ಮಾಡ್ತೀರಾ ಅಂತ. ಮೀರಾ ಶಾಂಪು ಯೂಸ್ ಮಾಡ್ತೀನಿ. ಅದನ್ನು ಕೂಡ ಅಷ್ಟೇ, ನಾನು ಒಂದು 6 ರಿಂದ 7 ವರ್ಷದಿಂದ ನಾನು ಅದೇ ಮೀರಾ ಶಾಂಪೂನ ಯೂಸ್ ಮಾಡ್ತಿರೋದು. ಆನಿಯನ್ ಮೀರಾ ಶಾಂಪು ಬರುತ್ತಲ್ವ, ಆ ಶಾಂಪೂನ ನಾನು ಯೂಸ್ ಮಾಡ್ತೀನಿ. ಹಾಗೆಯೇ ಇಷ್ಟುದ್ದ ಕೂದಲು ಬರಲಿಕ್ಕೆ ಏನು ಮಾಡಬೇಕು, ಹಾಗೆಯೇ ನಮ್ಮ ಕೂದಲು ದಪ್ಪ ಇಲ್ಲ ತೆಳು ಇದೆ, ದಯವಿಟ್ಟು ನೀವು ವಾರದಲ್ಲಿ ಒಂದು 3 ಸಲ ಆದರೂ ಆಯಿಲ್ನ ಅಪ್ಲೈ ಮಾಡಿ. ಹಾಗೆಯೇ ಮೆಂತ್ಯ ಪ್ಯಾಕು ಮತ್ತು ನಿಮಗೆ ನಿಮ್ಮ ಹೇರಿಗೆ ಯಾವ ಥರ ಪ್ಯಾಕು ಸೂಟ್ ಆಗುತ್ತೆ ಆ ಪ್ಯಾಕನ್ನು ಹಚ್ಚಿ. ಹಾಗೆಯೇ ಸ್ವಲ್ಪ ಕೇರ್ ತಗೊಳ್ಳಿ. ಡಸ್ಟು ಮತ್ತು ಡ್ಯಾಂಡ್ರಫ್ ಆಗಲಿಕ್ಕೆ ಬಿಡಬೇಡಿ. ಆವಾಗ ವಾರದಲ್ಲಿ ಒಂದು 3 ಸಲ ಹೇರ್ ವಾಶ್ ಮಾಡಿ. ಹಾಗೆಯೇ ಆಯಿಲ್ನೂ ಅಪ್ಲೈ ಮಾಡ್ತಾ ಬನ್ನಿ. ತುಂಬಾ ಹೆಲ್ದಿ ಇದ್ದರೆ, ನಮ್ಮ ಹೇರು ಹೆಲ್ದಿ ಇದ್ದರೆ ಅದು ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇಲ್ಲ ಅಂದರೆ ಹೇರ್ ಫಾಲ್ ಆಗೋದು, ಡಸ್ಟ್ ಕೂತ್ಕೊಂಡ್ರೆ ಹೇರ್ ಫಾಲ್ ಆಗೋದು, ಡ್ಯಾಂಡ್ರಫಿಂದನೂ ಹೇರ್ ಫಾಲ್ ಆಗುತ್ತೆ. ನಾನು ನೋಡಿ ಇವಾಗ ಎಣ್ಣೆನ ಕಾಯಿಸಿದ್ದೀನಿ, ನೀವೇ ನೋಡ್ತಿರೋ ಹಾಗೆ. ಇದು ಫುಲ್ಲು ಬಿಸಿ ಇದ್ದಾಗಲೇ ನೀವು ಸೋಸೋಕ್ಕೆ ಹೋಗಬೇಡಿ. ತಣ್ಣಗಾದ್ಮೇಲೆ ಈ ಥರ ಕ್ಲೀನಾಗಿ ಒಂದು ಜರಡಿ ಇಟ್ಕೊಂಡು ಅಥವಾ ಒಂದು ಕಾಟನ್ ಬಟ್ಟೆ ಇಟ್ಕೊಂಡು ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಸೋಸ್ಕೊಳ್ಳಿ. ಈ ಥರ ಹಿಂಡಿ, ಆವಾಗ ನಿಮಗೆ ಅದರಲ್ಲಿರೋ ಅಂಥ ಅಂಶ ಎಲ್ಲ ಎಣ್ಣೆಲಿ ಬರುತ್ತೆ. ನೀವು ಮೇಲ್ಮೇಲೆ ಸೋಸ್ಕೊಬಿಟ್ರೆ ಅದು ಅರ್ಧ ಎಣ್ಣೆ ಅದರಲ್ಲಿ ಉಳ್ಕೊಂಡು ಅರ್ಧ ಎಣ್ಣೆ ನಮಗೆ ಸಿಗುತ್ತೆ ಅಷ್ಟೇ. ಕ್ಲೀನಾಗಿ ಹಿಂಡಿ ಇದನ್ನು ಸೋಸ್ಕೋಬೇಕು. ನನ್ನ ಇಷ್ಟುದ್ದ ಕೂದಲಿಗೆ ನಾನು ಯಾವ ಥರ ಆಯಿಲ್ನ ಯೂಸ್ ಮಾಡ್ತೀನಿ ಅನ್ನೋದು ಕೇಳ್ತಿದ್ರಲ್ವ, ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತಷ್ಟು ನನ್ನ ಹೇರ್ ಕೇರ್ ಬಗ್ಗೆ ಮತ್ತು ನನ್ನ ಇಷ್ಟುದ್ದ ಕೂದಲಿಗೆ ನಾನು ಯಾವ್ಯಾವ ಥರ ಎಲ್ಲ ಕೇರ್ ಮಾಡ್ತೀನಿ ಅನ್ನೋದು ತಿಳ್ಕೊಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನನ್ನ ಹೇರ್
ನಾನು ಇಷ್ಟುದ್ದ ಕೂದಲಿಗೆ ನಾನು ಯಾವ ಥರ ಆಯಿಲ್ನ ಅಪ್ಲೈ ಮಾಡ್ತೀನಿ ಅನ್ನೋದು ತುಂಬ ಜನ ಕೇಳ್ತಾ ಇದ್ರಿ. ನಿಮಗೆಲ್ರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ನಾನು ಬಿಸಿ ಮಾಡಿ ಎಣ್ಣೆನ ಹಾಕಿದ್ದೀನಿ, ಯಾವ ಕಲರ್ ಬಂದಿದೆ ಅಂತ. ಆಯಿಲ್ ಬಿಸಿಯಾಗಿ ತಣ್ಣಗಾಗಿ ಸೋಸಿದ್ಮೇಲೆ ಯಾವ ಕಲರ್ ಬರುತ್ತೆ ಅಂತ ನೋಡ್ತಿದ್ದೀರಲ್ವ, ಇದೇ ಕಲರ್ ಬರಬೇಕು. ಆವಾಗಲೇ ಪರ್ಫೆಕ್ಟಾಗಿ ಆಯಿಲ್ ಬಿಸಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಹಾಗೆಯೇ ನಂದು ಕೂದಲು ಫಸ್ಟಿಗೆ ಯಾವ ಥರ ಇತ್ತು ಅಂತ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ ಫೋಟೋ ಹಾಕ್ತೀನಿ, ನೀವು ನೋಡ್ಬೋದು. ಮತ್ತು ಪ್ರೆಸೆಂಟ್ ಏನಿದೆ ಇವಾಗಿನ ಫೋಟೋನೂ ಹಾಕ್ತೀನಿ, ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಈ ಆಯಿಲ್ ತುಂಬಾ ವರ್ಕ್ ಆಗುತ್ತೆ. ನಿಮಗೇನಾದರೂ ಈ ಆಯಿಲ್ ಪ್ರಿಪೇರ್ ಮಾಡೋದು ಇಷ್ಟ ಆಗಿದರೆ ನೀವು ಕೂಡ ಪ್ರಿಪೇರ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.